ಈ ತರದೆಲ್ಲ ಮಕ್ಕಳಲ್ಲಿ ವಿಷ ಬೀಜ ಬಿತ್ತಿ ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಕಲಿಬೇಕಂತ ಹೋಗ್ತಿದ್ರೆ, ನಮ್ಮ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್ ಮತ್ತೊಂದು ಆಗ್ಬೇಕು, ಅಲ್ಲಿ ಏನೋ ಒಂದು ಖಾಸಗಿ ಶಾಲೆಯಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತಂತ ಹೋಗ್ತಿದ್ರೆ, ಅವರು ಮಕ್ಕಳಲ್ಲಿ ಧರ್ಮ ಜಾತಿ ಎನ್ನುವ ವಿಷಯದ ಬೀಜ ಬಿತ್ತಿಗೆಸಿ ಇಡೀ ಒಂದು ನಮ್ಮಲ್ಲಿ ಶಾಂತಿ ಸೌಹಾರ್ದತೆ ಇರುವಂತ ನಮ್ಮ ಜಾಲಹಳ್ಳಿ ಪಟ್ಟಣದಲ್ಲಿ ಒಂದು ವಿಷ ಬೀಜ ಬಿತ್ತಿ ಒಂದು ಸೌಹಾರ್ದತೆನ ಕೆಡಿಸುವಂತ ಮತ್ತೆ ಇಲ್ಲಿ ವಾತಾವರಣ ಕೆಡಿಸುವಂತ ವ್ಯವಸ್ಥೆ ಆ ಒಂದು ಶಾಲೆಯಲ್ಲಿ, ಭಾಗವತಿ ಶಾಲೆಯಲ್ಲಿ ನಡೀತಿದೆ. ಈಗಾಗಲೇ ಆ ಶರಣ ಉಳಿಸಿ ಮೇಲೆ ರೌಡಿ ಶೀಟ್ರು, ಜಾತಿ ನಿಂದನೆ ಮತ್ತೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋ ಪ್ರಕರಣ ಕೂಡ ಸಾಕಷ್ಟು ಇದಾವೆ. ಆ ಮಾನ್ಯತೆ ರದ್ದು ಮಾಡ್ಬೇಕಂತೇಳಿ ಈಗಾಗಲೇ ಹೋರಾಟ ಮಾಡಿದ್ದೀವಿ. ಮತ್ತೆ ತನಿಖೆ ಹಂತದಲ್ಲಿದೆ, GDP ಹಂತದಲ್ಲಿದೆ, ಅದು ನಡೆದಿದೆ ಒಂದ್ ಕಡೆ ಅಂತ. ಆದ್ರೆ ಮತ್ತೊಂದು ಕಡೆ ಇವತ್ತೇನು ಪಾಲಕರಿಗೆ ಕರೆಸಿ ಒಬ್ಬ ರಾಜಸ್ಥಾನದ ಮೂಲದ ವ್ಯಕ್ತಿಗೆ ಕರೆಸಿ ನೀವು ಹಲ್ಲೆ ಮಾಡ್ತೀರಂದ್ರೆ ಉಳಿದಂತ ಸೌಹಾರ್ದತೆ ಇರುವಂತ ಪ್ರಗತಿಪರ ವಿಚಾರವಂತ ಸಂಘಟನೆಗಳೇನ ಕೈ ಕಟ್ಕೊಂಡು ಕೂತವನ್ರಿ ಸ್ವಾಮಿ, ಕೈ ಕಟ್ಕೊಂಡು ಕುಂತಿಲ್ಲ. ನೀವು ಅವ್ರ ಜೊತೆ ನಾವು ಕೂಡ ಒಳ್ಳೆದಕ್ಕೆ, ಅವ್ರ ಜೊತೆ ನಾವು ಕೂಡ ನಮ್ಮ ಪ್ರಗತಿಪರ ಸಂಘಟನೆಗಳು, ಜಾಲಹಳ್ಳಿಯಲ್ಲಿ ಇರುವಂತ ಬುದ್ಧಿಜೀವಿಗಳು ಎಲ್ಲರೂ ಕೂಡ ಅಂತರು. ಬಟ್ ಆದ್ರೆ ನೀನು ಕೂಡ ರಾಜಸ್ಥಾನದಿಂದ ಬಂದ್ಗೇಸಿ ನೀ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ರಾಜಸ್ಥಾನದವ್ರಿಗೆ ಗದರ್ಸ್ತಿರಲ್ಲ. ನಿಂದೆ ಅವ್ರು ಸ್ವಾಮಿ ನಾ ಕೇಳ್ತಿರೋದು, ನಿಂದೆ ಅವ್ರು ನಿಂದು ಜಾಲಹಳ್ಳಿನಾ? ನೀನು ದೌರ್ಜನ್ಯ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮನುಷ್ಯ ಎಲ್ಲಾದ್ರೂ ಬದುಕ್ಬೋದು, ಎಲ್ಲಾದ್ರೂ ಇರ್ಬೋದು, ಅದನ್ನ ಹಕ್ಕಿದೆ. ಈಗ ಸಂವಿಧಾನದಲ್ಲಿದೆ. ಸಂವಿಧಾನ ಬಿಟ್ಟು ನೀನು ಬೇರೆ ಕಡೆ ಏನಾದ್ರು ಓದ್ತಿದ್ಯಾ? ನಿನ್ನ ಸಿದ್ಧಾಂತ, ನಿನ್ನ RSS ಏನು ಸಿದ್ಧಾಂತ ಇದೆಯಲ್ಲ, ನೀನು ಅದ್ರ ಪ್ರಕಾರ ನೀನು ಮಾಡ್ತಿದ್ಯಾ? ಅದು ಈ ಒಂದು ಜಾಲಹಳ್ಳಿಯಲ್ಲಿ ನಡೆಯಲ್ಲ ಸ್ವಾಮಿ. ಶರಣ ಉಳಿಸಿದವರೇ, ನಿನ್ನ RSS ಮೈಂಡ್ ನೀನು ಏನೋ ಓದ್ತಿದೆಯಲ್ಲ, ಅದು ಈ ಜಾಲಹಳ್ಳಿಯಲ್ಲಿ ನಡೆಯಲ್ಲ. ಎಚ್ಚರಿಕೆ. ನೀವು ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಅವ್ರನ್ನ ಬಂಧಿಸಿ ಏನ್ ಗಡಿಪಾರು ಮಾಡಲಿಲ್ಲ ಅಂದ್ರೆ ಮುಂದಿನಲ್ಲಿ ಜಾಲಹಳ್ಳಿ ಬಂದ್ ಮಾಡ್ಬೇಕಾಗುತ್ತೆ. ಜಾಲಹಳ್ಳಿ ಬಂದ್ ಮಾಡೋ ರಸ್ತೆ ರೋಕ ಮಾಡ್ಬೇಕಾಗುತ್ತೆ. ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆ ಜೊತೆ ಸಭೆ, ನಾಳೆನೇ ಸಭೆ ನಾವು ಮಾಡ್ತಿದ್ದೀವಿ. ಸಭೆ ಮಾಡಿ ಮುಂದಿನ ತೀರ್ಮಾನ ಏನಂತ ನಾವು ಕೂಡ ಚರ್ಚೆ ಮಾಡ್ತೀವಿ. ಮುಂದೆ ಈ ಕೂಡಲೇ ಅದನ್ನ ಬಂಧಿಸಬೇಕು ಪೊಲೀಸ್ ಇಲಾಖೆಗೆ. ನೀವು ನಮ್ಗೆ ಹೋರಾಟಕ್ಕೆ ಅನುಮತಿ ಕೊಟ್ಟಿಲ್ಲ, ಆಯ್ತು ನಾವು ಹೋರಾಟ ಮಾಡ್ತಿದ್ದೀವಿ, ನಮ್ಮನ್ನು